ಸ್ನೇಹಿತರೆ, ಗಿಚ್ಚಿ ಗಿಲಿ ಗಿಲಿ 3 ವಿನ್ನರ್ ಆದ್ರ ಹುಲಿ ಕಾರ್ತಿಕ್ ನೇರ ಬಿಗ್ ಬಾಸ್ ಕನ್ನಡ 11 ಶೋಗೆ ಎಂಟ್ರಿ ಕೊಡ್ತಾರಾ? ಏನಿದು ಸುದ್ದಿ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಗಿಚ್ಚಿ ಗಿಲಿ ಗಿಲಿ ಯಾರು ವಿನ್ನರ್ ಆಗಬೇಕು ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹುಲಿ ಕಾರ್ತಿಕ್ ಹೋಗ್ತಾರಾ? ಗಿಚ್ಚಿ ಗಿಲಿ ಗಿಲಿ 3 ವಿನ್ನರ್ ಆಗಿದ್ದಾರಂತೆ ಹುಲಿ ಕಾರ್ತಿಕ್. ಗಿಚ್ಚಿ ಗಿಲಿ ಗಿಲಿ 3 ಗೆದ್ದ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆ ಪ್ರವೇಶಿಸಿ ವೀಕ್ಷಕರ ಮನವನ್ನ ಗೆಲ್ಲಬಹುದಾ ಅಂತ ಕಾದು ನೋಡಬೇಕಿದೆ. ಇನ್ನು ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಗಿಚ್ಚಿ ಗಿಲಿ ಗಿಲಿ 3 ಹೊಸ ಸೀಸನ್ಗೆ ಚಾಲನೆ ನೀಡಲಾಯಿತು. ಈಗ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಇನ್ನೇನು ಆರಂಭವಾಗಲಿದೆ. ಈಗಿರುವಾಗಲೇ ಗಿಚ್ಚಿ ಗಿಲಿ ಗಿಲಿ 3 ಶೋ ಅಂತ್ಯವಾಗಿದೆ. ಈಗಾಗಲೇ ಗಿಚ್ಚಿ ಗಿಲಿ ಗಿಲಿ 3 ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ಮುಕ್ತಾಯವಾಗಿದ್ದು ಸಂಚಿಕೆ ಸೆಪ್ಟೆಂಬರ್ 15ರ ಸಂಜೆ ಪ್ರಸಾರವಾಗಲಿದೆ. ಇನ್ನು ವಿನ್ನರ್ ಪಟ್ಟಕ್ಕೇರಿದ್ರ ಹುಲಿ ಕಾರ್ತಿಕ್. ಹೌದು, ಗಿಚ್ಚಿ ಗಿಲಿ ಗಿಲಿ 3 ಕಾರ್ಯಕ್ರಮದಲ್ಲಿ ವಿನ್ನರ್ ಆದವರು ಯಾರು? ಈ ಪ್ರಶ್ನೆಗೆ ನಿಖರ ಉತ್ತರ ಇದೆ. ಭಾನುವಾರ ನಿಮಗೆ ಸಿಗಲಿದೆ. ಆದರೆ ಮೂಲಗಳ ಪ್ರಕಾರ ಈ ಬಾರಿ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರೋದು ಹುಲಿ ಕಾರ್ತಿಕ್ ಅಂತ ಹೇಳ್ತಿದ್ದಾರೆ. ಇನ್ನು ಯಾವುದೇ ಪಾತ್ರ ಕೊಟ್ಟರೂ ನೀರು ಕುಡಿದಷ್ಟೇ ಸಲೀಸಾಗಿ ನಿಭಾಯಿಸಿ ಎಲ್ಲರನ್ನ ನಗೆಗೀಡಲ್ಲಿ ತೇಲಿಸುವ ಅದ್ಭುತ ಕಾಮಿಡಿ ಟೈಮಿಂಗ್ ಹೊಂದಿರುವ ಕಲಾವಿದ ಹುಲಿ ಕಾರ್ತಿಕ್. ಗಿಚ್ಚಿ ಗಿಲಿ ಗಿಲಿ 3 ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಗೆಲುವಿನ ನಗೆ ಬೀರಿದ್ದಾರಂತೆ. ಇನ್ನು ಹುಲಿ ಕಾರ್ತಿಕ್ ಮೂಲತಃ ಶಿವಮೊಗ್ಗದವರು. ತೀರ್ಥಹಳ್ಳಿಯ ಚಿಕ್ಕಳ್ಳಿ ಎಂಬಲ್ಲಿ ಹುಟ್ಟಿ ಬೆಳೆದವರು ಹುಲಿ ಕಾರ್ತಿಕ್. ಸದ್ಯ ಇವರಿಗೆ 30 ವರ್ಷ. ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಲಿ ಕಾರ್ತಿಕ್ಗೆ ತಾಯಿಯೇ ಪ್ರಪಂಚ. SSLC ಪರೀಕ್ಷೆಯಲ್ಲಿ ಫೇಲ್ ಆದ ಹುಲಿ ಕಾರ್ತಿಕ್ ಹೊಟ್ಟೆಪಾಡಿಗಾಗಿ ಮಾಡಿದ ಕೆಲಸಗಳಿಲ್ಲ. ಗಾರೆ ಕೆಲಸ ಮಾಡಿರುವ ಹುಲಿ ಕಾರ್ತಿಕ್ ಪಂಚರ್ ಶಾಪ್, ವೆಲ್ಡಿಂಗ್ ಶಾಪ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ ಅನ್ನ ಕೆಲಸ ಮಾಡಿದ್ದಾರೆ. ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಾಗ ಪಬ್ಲಿಕ್ ಟಾಯ್ಲೆಟ್ ಸಹ ಕ್ಲೀನ್ ಮಾಡಿದ್ದಾರೆ. ಹೋಟೆಲ್ನಲ್ಲಿ ಟೇಬಲ್ ಕ್ಲೀನ್ ಮಾಡಿ ಪಾತ್ರೆಯನ್ನ ತೊಳೆದಿದ್ದಾರೆ. ಇಂತಿಪ್ಪ ಹುಲಿ ಕಾರ್ತಿಕ್ಗೆ ಕೈ ಹಿಡಿದಿದ್ದು ಕಲೆ, ನಾಟಕ, ನಟನೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಹುಲಿ ಕಾರ್ತಿಕ್ ಮಜಾ ಭಾರತ ಹಾಗೂ ಗಿಚ್ಚಿ ಗಿಲಿ ಗಿಲಿ ಶೋಗಳ ಮೂಲಕ ಜನಪ್ರಿಯತೆ ಪಡೆದರು. ಟಗರು ಪಲ್ಯ, ತ್ರಿವಿಕ್ರಮ ಮುಂತಾದ ಸಿನಿಮಾಗಳಲ್ಲಿ ಹುಲಿ ಕಾರ್ತಿಕ್ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆ ಅಂದಮೇಲೆ ಅಲ್ಲಿ ತಮಾಷೆ ಕೂಡ ಇರಬೇಕು. ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಪ್ರತಿಭೆಗಳು ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆದರೆ ವೀಕ್ಷಕರಿಗೆ ಮನರಂಜನೆ ಸಿಗುವುದರಲ್ಲಿ ಡೌಟ್ ಇಲ್ಲ. ಈಗಾಗಲೇ ಮಜಾ ಭಾರತ ಕೋಟಾದಿಂದ ಮಂಜು ಪಾವ್ಗಡ್, ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದರು. ಈ ಬಾರಿ ಬಿಗ್ ಬಾಸ್ ಮನೆ ಸೇರ್ತಾರಾ ಹುಲಿ ಕಾರ್ತಿಕ್ ಎಂಬುದೇ ಸದ್ಯದ ಪ್ರಶ್ನೆ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ಆರಂಭದ ವೇಳೆಗೆ ಬಿಗ್ ಬಾಸ್ ಕನ್ನಡ 11 ಶುರುವಾಗಲಿದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಪ್ರಕಾರ ಬಿಗ್ ಬಾಸ್ಗೆ ಹುಲಿ ಕಾರ್ತಿಕ್ ಹೋಗಬೇಕಾ? ಇನ್ನು ಗಿಚ್ಚಿ ಗಿಲಿ ಗಿಲಿ ವಿನ್ನರ್ ಕಾರ್ತಿಕ್ ಆಗ್ಬೇಕಾ ಅಥವಾ ಬೇರೆ ಯಾರಾದ್ರೂ ಆಗ್ಬೇಕಾ? ತಪ್ಪದೇ ಕಾಮೆಂಟ್ ಮಾಡಿ.